ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಭೇಟಿ ನೀಡಿದ್ರು. ಸಿಟಿ ರೌಂಡ್ಸ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ನೀಡಿದ್ರು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಸಿಎಂ ರಿಂದ ವೀಕ್ಷಣೆ. ನಾಗವಾರದ ವೀರಣ್ಣಪಾಳ್ಯದ ರಾಜಕಾಲುವೆ ವೀಕ್ಷಣೆ ಮಾಡಿದ್ರು. ಒಂದು ವೇಳೆ ಒತ್ತುವರಿ ಆಗಿದ್ರೆ ಒಡೆದು ಹಾಕಿ ಅಂತ ಈ ಸಂದರ್ಭದಲ್ಲಿ ಡಿಸಿಎಂ ಹೇಳಿದ್ರು. HBR ಲೇಔಟ್ ರಾಜಕಾಲುವೆಯನ್ನು ಕೂಡ ಸಿಎಂ ವೀಕ್ಷಣೆ ಮಾಡಿದ್ರು. ರಾಜಕಾಲುವೆ ಒತ್ತುವರಿಯ ಬಗ್ಗೆ ಸಿಟಿ ರೌಂಡ್ಸ್ ನ ಸಂದರ್ಭದಲ್ಲಿ ಸಿಎಂ ಗರಂ ಆದ್ರು. ನೋಟಿಸ್ ಕೊಟ್ಟಿಲ್ವಾ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ಸಿಎಂ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಮೂರು ಸ್ಥಳಕ್ಕೆ ಸಿದ್ದರಾಮಯ್ಯನವರ ಭೇಟಿ. ಮಾನ್ಯತಾ, HBR ಲೇಔಟ್, ಸಾಯಿ ಲೇಔಟ್. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಾದಂತಹ ದಾಖಲೆಯ ಮಳೆ, ಈ ಮಳೆ ತಂದಂತಹ ಅವಾಂತರ ಒಂದೆರಡಲ್ಲ. ಈ ಹಿನ್ನೆಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ, ನೆರೆ ಪ್ರದೇಶಗಳಿಗೆ ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು. ಏನೆಲ್ಲ ಸಮಸ್ಯೆ ಆಗಿದೆ, ಏನೆಲ್ಲ ಹಾನಿ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಷ್ಟೇ ಅಲ್ಲ, ಒತ್ತುವರಿ, ರಾಜಕಾಲುವೆ ಒತ್ತುವರಿಯ ವಿಚಾರವಾಗಿಯೂ ಕೂಡ ಗರಂ ಆದ್ರು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಒಂದು ವೇಳೆ ರಾಜಕಾಲುವೆ ಒತ್ತುವರಿ ಆಗಿದ್ದೇ ಆದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ವಾ? ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಸುಮ್ಮನೆ ಕುಳಿತಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡ್ರು ಅಧಿಕಾರಿಗಳನ್ನ. ಮಾನ್ಯತಾ ಟೆಕ್ ಪಾರ್ಕ್, HBR ಲೇಔಟ್ ಹಾಗೂ ಸಾಯಿ ಲೇಔಟ್ ಮೊನ್ನೆ 2 ದಿನದ ಮಳೆಗೆ ಸಂಪೂರ್ಣವಾಗಿ ಮುಳುಗಡೆಯಾದಂತಹ ಲೇಔಟ್ಗಳಿವೆ. ರಸ್ತೆನೇ ಕಾಣಿಸ್ತಾ ಇರಲಿಲ್ಲ. ವಾಹನ ಸವಾರರು ಪರದಾಡಿದ್ರು. ಅಷ್ಟೇ ಅಲ್ಲ, ಮನೆಗಳಿಗೆ ಮಳೆ ನೀರು ನುಗ್ತು. ಮಳೆ ನೀರು ಯಾಕೆ, ಚರಂಡಿ ನೀರು ಕೂಡ ಮನೆಯೊಳಗೆ ಹೋಯ್ತು. ಅಲ್ಲಿನ ಜನ ಪಡಬಾರ್ದ ಕಷ್ಟಪಟ್ಟು. ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಆದರೂ ಕೂಡ ಆ ಮಳೆಗೆ ತುತ್ತಾಗುವಂತಹ ಲೇಔಟ್ಗಳಿವೆ. ಅಲ್ಲಿನ ಜನ ಎಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಸಮಸ್ಯೆ ಅಂತ ಬಂದಾಗ ಯಾವ ಅಧಿಕಾರಿಗಳು ಬರಲ್ಲ, ಯಾವ ಜನಪ್ರತಿನಿಧಿಗಳು ಕಾಣಿಸಲ್ಲ. ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಅದರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್, HBR ಲೇಔಟ್ ಹಾಗೂ ಸಾಯಿ ಲೇಔಟ್ಗೆ ಭೇಟಿ ಕೊಟ್ಟರು, ವೀಕ್ಷಣೆ ಮಾಡಿದ್ರು. ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಏನು ಕಾರಣ, ಪ್ರಮುಖ ಕಾರಣ ಏನು ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡ್ರು ಅಧಿಕಾರಿಗಳಿಂದ. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಬೇಸರ ವ್ಯಕ್ತಪಡಿಸಿದ್ರು, ಗರಂ ಆದ್ರು. ಅಧಿಕಾರಿಗಳು ತೊಂದರೆ ಅಂದಾಗ ಬರೋದೇ ಇಲ್ಲ, ಫೋನ್ ಕಾಲ್ ರಿಸೀವೇ ಮಾಡಲ್ಲ. ಇಡೀ ರಾತ್ರಿ ನಾವು ಮಲಗಿಲ್ಲ, ಜಾಗರಣೆ ಮಾಡಿದ್ದೀವಿ. ಮನೆ ಒಳಗೆ ಬಂದಂತಹ ನೀರು, ಆ ನೀರನ್ನ ಆಚೆ ಹಾಕೋದೇ ಕೆಲಸ ಆಗ್ಬಿಟ್ಟಿತ್ತು. ಎಲ್ಲಿ ಮನೆಗಳು ಮುಳುಗೋಗ್ಬಿಡುತ್ತೆ ಅನ್ನುವಂತಹ ಆತಂಕ ಇತ್ತು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.